ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಚಂದನಶ್ರೀ, ಮನಿ ಎನರ್ಜಿ ಕೋಚ್, ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬ್ಯೂಟಿಫುಲ್ ಟೆಕ್ನಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನಿಮ್ಮಲ್ಲಿರುವ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಮೆಮೊರೀಸ್, ಅಂದರೆ ಚಿಕ್ಕಂದಿನಿಂದ ಆಗಿರ್ಬೋದು, ಆ ಕಹಿ ನೆನಪುಗಳು ಇದ್ದರೆ ಆಗಾಗ ಅವು ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡ್ತಾ ಇರುತ್ತೆ, ಪೋಕ್ ಮಾಡ್ತಾ ಇರುತ್ತೆ, ನಿಮ್ಮನ್ನು ನಿಮಗೆ ಮುಂದೆ ತಂದು ಇಡ್ತಾ ಇರುತ್ತೆ, ನೆನ್ಪು ಮಾಡ್ತಾ ಇರುತ್ತೆ. ಆ ಮೆಮೊರೀಸ್ ಅನ್ನೋದು ನಾವು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ಏನಾದರೂ ಬ್ಯಾಡ್ ಮೆಮೊರೀಸ್, ನೆಗೆಟಿವ್ ಮೆಮೊರೀಸ್ ಆಗಿರ್ಬೋದು, ಅದು ಪ್ಲೇಸ್ ಯಾವುದಾದ್ರು ಊರಿಗೆ ಹೋದಾಗ ಏನಾದರೂ ಕಳ್ಕೊಂಡಿರ್ಬೋದು, ಅಥವಾ ಆ ಊರಲ್ಲಿ ಏನಾದರೂ ನಿಮಗೂ ನಿಮ್ಮ ಫ್ರೆಂಡ್ಸ್ಗೋ ಅಥವಾ ರಿಲೇಟಿವ್ಸ್ಗೋ ಜಗಳ ಆಗಿರ್ಬೋದು. ಎನಿ ಕೈಂಡ್ ಆಫ್ ಬ್ಯಾಡ್ ಮೆಮೊರೀಸ್, ಅದು ಥಿಂಗ್ಸ್ ಜೊತೆ ಆಗಿರ್ಬೋದು, ವ್ಯಕ್ತಿಗಳ ಜೊತೆ ಆಗಿರ್ಬೋದು, ಬೇರೆ ಏನಾದರೂ ಆಗಿರಬಹುದು. ಸೊ ಇಂಥ ಒಂದು ಬ್ಯಾಡ್ ಎಮೋಷನ್ಸ್, ನಿಮ್ಮಲ್ಲಿರುವ ಬ್ಯಾಡ್ ಎಮೋಷನ್ಸು ಬೇರೆಯವರು ನಿಮಗೆ ತೊಂದರೆ ಕೊಟ್ಟಲ್ಲಿ, ನೀವು ಅವ್ರಿಗೂ ತೊಂದರೆ ಕೊಟ್ಟಲ್ಲಿ ಆ ವ್ಯಕ್ತಿಗಳ ಹೆಸರುಗಳು ಬರೀಬಹುದು. ಆ್ಯಂಡ್ ಏನೇ ಒಂದು ಬ್ಯಾಡ್ ಮೆಮೊರೀಸ್, ಪಾಸ್ಟ್ ಎಮೋಷನ್ಸ್, ಪಾಸ್ಟ್ ಮೆಮೊರೀಸ್ ಅವೆಲ್ಲ ಇರುತ್ತಲ್ಲ, ಅದೆಲ್ಲ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿದೆ, ಆಳವಾಗಿ ಡೀಪಾಗಿ ಸ್ಟೋರ್ ಆಗಿದೆಯಲ್ಲ. ಆ ಎಲ್ಲ ನೆಗೆಟಿವ್ ಎನರ್ಜೀಸ್ನ, ನೆಗೆಟಿವ್ ಎಮೋಷನ್ಸ್ನ, ನೆಗೆಟಿವ್ ಅಥವಾ ಬ್ಯಾಡ್ ಮೆಮೊರೀಸ್ನ ಎಲ್ಲ ತೆಗೆದು ಹಾಕುವ ಬ್ಯೂಟಿಫುಲ್ ಟೆಕ್ನಿಕ್ ಇದು. ಇದನ್ನು ನೀವು ಮನೆಯಲ್ಲಿ ಪ್ರಯೋಗ ಮಾಡಿ, ಆ್ಯಂಡ್ ಇನ್ನೂ ಈ ಡೀಪಾಗಿ ನೀವು ಹೀಲಾಗಿ ಆ ಎಲ್ಲ ಕೆಟ್ಟ ಮೆಮೊರೀಸಿಂದ ಆಚೆ ಬರಬೇಕು ಅಂದರೆ ಈ ಶನಿವಾರ ಭಾನುವಾರ ನಾನು ಹೋಪನೋ ಕ್ಲಾಸಸ್ ಏನಿದೆ ಮೇಡಮ್, ಹೋಪನೋ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ಅಂತ ತಿಳ್ಕೊಬೇಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅನ್ನೋದು ಜಸ್ಟ್ ಎ ಬೇಸಿಕ್ ಹೋಪನೋ ಪ್ರೇಯರ್. ಇದಲ್ಲದೆ ನೀವು ನಿಮ್ಮ ಎಲ್ಲ ಪಾಸ್ಟ್ ಕರ್ಮಾಸ್ನ, ನಿಮ್ಮ DNA ಸಹ ರಿಪೇರ್ ಮಾಡ್ಕೊಳೋ ಅಂಥ ಒಂದು ಡೀಪ್ ಹೀಲಿಂಗ್ನ, ನಿಮ್ಮ ಪೂರ್ವಿಕರಿಂದ ಆ್ಯನ್ಸಿಸ್ಟರ್ಸಿಂದ ಬಂದಿರುವ ಕರ್ಮಗಳನ್ನ, ನಿಮ್ಮಲ್ಲಿರುವ ಬ್ಯಾಡ್ ಎಮೋಷನ್ಸ್ನ, ಬ್ಯಾಡ್ ಮೆಮೊರೀಸ್ನ, ಸ್ಟೋರ್ ಆಗಿರುವ ಎಲ್ಲ ಎಮೋಷನ್ಸ್ನ ನಾವು ಕ್ಲೀನ್ ಮಾಡುವ ಡೀಪ್ ಹೀಲಿಂಗ್ ಟೆಕ್ನಿಕ್ನ ನಾನು ಈ ಸ್ಯಾಟರ್ಡೆ ಸಂಡೇ ಆನ್ಲೈನಲ್ಲೇ ಕ್ಲಾಸಸ್ ನಡೆಸ್ತಾ ಇದ್ದೀನಿ. ಇಷ್ಟ ಇರೋರು ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೊಳ್ಳಿ. ಬೇಗ ಹೆಸರನ್ನ ನೋಂದಾಯಿಸ್ಕೊಳ್ಳಿ, ಏಕೆಂದರೆ ಬರೀ ನಾಳೆ ಒಂದಿನ ಟೈಮ್ ಇದೆ. ಸ್ಯಾಟರ್ಡೆ ಸಂಡೇ ಈವ್ನಿಂಗೇ ಇರುತ್ತೆ, ಅಂದರೆ 7:30 ಅಥವಾ 8 o'clock ನಿಮಗೆ 10 o'clock ಇರುತ್ತೆ. 8 to 10 ಟೈಮಿಂಗ್ಸ್ ಬಂದು ನಿಮಗೆ ನೈಟ್ 8 PM to 10 PM ಇರುತ್ತೆ. 2 days, 28, 29 2 daysನ ನಾನು ತಗೊಂಡು ನಿಮಗೆ ಆ ಡೀಪ್ ಹೀಲಿಂಗ್ ಪ್ರೇಯರ್ನ ನೀವು ಯಾವ ಥರ ನಿಮ್ಮ ನೆಗೆಟಿವ್ಸ್ನೆಲ್ಲ ರಿಮೂವ್ ಮಾಡ್ಬೋದು, ಪಾಸ್ಟ್ ಕರ್ಮಸ್ನೆಲ್ಲ ರಿಮೂವ್ ಮಾಡ್ಬೋದು, ನಿಮ್ಮ ಒಳಗಡೆಯಿಂದ ತೆಗೆದು ಹಾಕಿದಾಗ ಮಾತ್ರ ನಮಗೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ಖಂಡಿತ ಅದ್ಭುತಗಳನ್ನ ನೀವು ನೋಡ್ತೀರ ನಿಮ್ಮ ಜೀವನದಲ್ಲಿ. ನೀವು ಅಂದ್ಕೊಂಡಿರೋದೆಲ್ಲವನ್ನು ಸುಲಭವಾಗಿ, ತುಂಬ ಸುಲಭವಾಗಿ ಬೇಗನೆ ಪಡಿತೀರ. ಸೊ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್. ಸೊ ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಟೆಕ್ನಿಕ್ಕನ್ನು ನೀವು ಪ್ರತಿ ತಿಂಗಳು ಪೌರ್ಣಮಿ ಅಥವಾ ಅಮಾವಾಸ್ಯೆ ಯಾವುದಾದ್ರೂ ಒಂದು ದಿನಾನ ನೀವು ತಗೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ 9 months ಮಾಡಿ. ಎವ್ರಿ ಪೌರ್ಣಮಿ ಆರ್ ಅಮಾವಾಸ್ಯೆ ಒಂದಿನ ಫಿಕ್ಸ್ ಮಾಡಿಕೊಂಡು ಪ್ರತಿದಿನ ಅಲ್ಲ, ಪ್ರತಿ ತಿಂಗಳಿಗೆ ಒಮ್ಮೆ ಮಾಡಿಕೊಂಡು ಹೋಗಿ. ಸೊ ಫ್ರೆಂಡ್ಸ್, ನೀವು ಏನು ಮಾಡಬೇಕು ಅಂದರೆ, ಒಂದು ಪೇಪರ್ ತಗೊಳ್ಳಿ. ಆ ಪೇಪರಲ್ಲಿ ನಿಮಗೆ ಯಾರ್ಯಾರ ಮೇಲೆ ಕೋಪ ಇದೆ, ದ್ವೇಷ ಇದೆ, ಅಸೂಯೆ ಇದೆ, ನಿಮ್ಮಲ್ಲಿ ಏನೇನು ಬ್ಯಾಡ್ ಎಮೋಷನ್ಸ್ ಇದೆ,
ಆ ಬ್ಯಾಡ್ ಎಮೋಷನ್ಸ್ನ, ವ್ಯಕ್ತಿಗಳ ಮೇಲೆ ದ್ವೇಷ, ಕೋಪ, ಆ ವ್ಯಕ್ತಿಗಳ ಹೆಸರುಗಳು ಬರ್ಕೊಳ್ಳಿ. ಏನಾದರೂ ಯಾವುದಾದ್ರೂ ಪ್ಲೇಸ್ ಜೊತೆ ನಿಮ್ಗೇನಾದರೂ ಬ್ಯಾಡ್ ಮೆಮೊರೀಸ್ ಇದ್ದರೆ, ಪಾಸ್ಟಲ್ಲಿ ಏನೋ ಘಟನೆಗಳಾಗಿದ್ದರೆ, ಬ್ಯಾಡ್ ಕಹಿ ಘಟನೆಗಳು, ಕಹಿ ನೆನಪುಗಳು, ನೀವು ಬೇರೆ ಯಾರನ್ನಾದ್ರೂ ಚೀಟ್ ಮಾಡಿದ್ದಲ್ಲಿ ತಿಳಿಯೋದು ತಪ್ಪುಗಳು ಮಾಡೋದು ಮಾನವನ ಸಹಜ ಅಲ್ವಾ? ಸೊ ಅದನ್ನೆಲ್ಲ ಈ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಕ್ಯಾಚ್ ಮಾಡಿ ಅದು ಸ್ಟೋರ್ ಮಾಡಿಡುತ್ತೆ. ಸೊ ಅಂಟಿಲ್ ಅನ್ಲೆಸ್ ಈ ಬ್ಯಾಡ್ ಎಮೋಷನ್ಸ್ ಕ್ಲಿಯರ್ ಆಗೋವರೆಗೂ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದು ಲೈಫಲ್ಲಿ ಸಿಗೋದೇ ಇಲ್ಲ. ಮಾತಿಗೂ ನಿಜ ಇದು. ಸೊ ಈ ಟೆಕ್ನಿಕ್ ನೀವು ಎಲ್ಲ ಲಿಸ್ಟ್ ಮಾಡಿ, ಎಷ್ಟಾಗುತ್ತೋ 1 ಪೇಜ್ ಆಗುತ್ತಾ, 2 ಪೇಜ್ ಆಗುತ್ತಾ, 3 ಪೇಜ್ ಆಗುತ್ತಾ, ಡೋಂಟ್ ವರಿ, ಬರೀರಿ. ವೈಟ್ ಶೀಟ್ ತಗೋಬೇಕಾ, ರೂಲ್ ಶೀಟ್ ತಗೋಬೇಕಾ, ಸಿಲ್ಲಿ ಕ್ವಶನ್ಸ್ ಬೇಡ, ಯಾವ ಶೀಟ್ ಆದರೂ ಪರವಾಗಿಲ್ಲ, 1 ಪೇಪರ್ನ ತಗೊಳ್ಳಿ, 2 ಪೇಪರ್ನ ತಗೊಳ್ಳಿ, ಎಲ್ಲ ಘಟನೆಗಳನ್ನ, ಎಮೋಷನ್ಸ್ನ ಎಲ್ಲವನ್ನು ಅಲ್ಲಿ ಬರೆದು ನೀವೇನು ಮಾಡ್ತೀರಾ, ಇಂಟು ಮಾರ್ಕ್ ಹಾಕಿ 3 ಟೈಮ್ಸ್ ಬ್ಲ್ಯಾಕ್ ಇಂಕಲ್ಲಿ 3 ಸಾರಿ ಹೊಡೆದು ಬಿಡಿ. ಅದನ್ನೆಲ್ಲ ಇಂಟು ಮಾರ್ಕ್ ಹಾಕಿ ಮತ್ತೆ ಅದನ್ನು 6 ಬಾರಿ ಟ್ಯಾರ್ ಮಾಡಿಬಿಡಿ. ಕಂಪ್ಲೀಟಾಗಿ ಹರಿದು ಬಿಡಿ. ನಿಮ್ಮ ಕೋಪ, ದ್ವೇಷ ಏನೇನಿದೆಯೋ ಅದರ ಮೇಲೆ, ಆ ಪ್ಲೇಸಸ್ ಮೇಲೆ, ಆ ವ್ಯಕ್ತಿಗಳ ಮೇಲೆ ಅಥವಾ ಆ ಘಟನೆಗಳ ಮೇಲೆ ಏನೇನಿದೆಯೋ ಆ ಮೆಮೊರೀಸ್ ಎಲ್ಲ ಅದನ್ನೇ ನಿಮ್ಮ ಕೈಯಲ್ಲಿ ಇದೆ, ಸಿಕ್ಕಿದ್ರೆ ಹೆಂಗಿರುತ್ತೆ ಆ ಕಿಚ್ಚು, ಅದನ್ನೆಲ್ಲ ಹರಿದು 6 ಟೈಮ್ಸ್ ಹರಿರಿ. ಮತ್ತು ಏನು ಮಾಡಬೇಕು, ಇದನ್ನು ಒಂದು ಬೌಲಲ್ಲಿ ಕಾಂಪೌಂಡ್ಗೆ ಆಚೆ ಎತ್ಕೊಂಡು ಹೋಗಿ, ಮನೆ ಒಳಗಡೆ ಮಾಡಿಬಿಡಿ, ಕಾಂಪೌಂಡ್ ಆಚೆ ಎತ್ಕೊಂಡು ಹೋಗಿ ಬೆಂಕಿ ಹಾಕಿ ಬರ್ನ್ ಮಾಡಿಬಿಡಿ. ಬರ್ನ್ ಆದಮೇಲೆ ಆ ಬೂದಿನ ನೀವು ಒಂದು ಜಗ್ಗಲ್ಲಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಚೆ ಮೋರಿಯಲ್ಲೋ ಅಥವಾ ಕಮೋಡಲ್ಲೋ ಹಾಕ್ಬೋದು. ಫ್ಲಶ್ ಮಾಡಿಬಿಡಿ ಅಥವಾ ಮೋರಿಯಲ್ಲಿ ಆ ನೀರನ್ನ ಚೆಲ್ಬಿಡಿ. ಸೊ ನಿಮ್ಮ ಎಲ್ಲ ನೆಗೆಟಿವ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ಒಂದು ಸರಿಗೆ ಕ್ಲಿಯರ್ ಆಗೋವಂಥ ಒಂದು ಪ್ರೋಸೆಸ್ ಅಲ್ಲ. ಸೊ ನೀವು 9 ಮಂತ್ಸ್ ಕಂಟಿನ್ಯೂಸ್ ಆಗಿ ಎವ್ರಿ ಮಂತ್ಗೊಂದು ಸರಿ, ಅದು ಪೌರ್ಣಮಿ ದಿನ ಆದರೂ ಮಾಡಿ, ಅಮಾವಾಸ್ಯೆ ದಿನ ಆದರೂ ಮಾಡಿ, ಅದು ನಿಮಗೆ ಬಿಟ್ಟಿದ್ದೀನಿ. ಸೊ ಈ ಪ್ರೋಸೆಸ್ ನೀವು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜೀಸ್ನ, ಎಮೋಷನ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಅಟ್ಲೀಸ್ಟ್ 80 to 90% ಆದರೂ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇನ್ನೂ ಚೆನ್ನಾಗಿ ಡೀಪಾಗಿ ಬೇಗ ಕ್ವಿಕ್ ರಿಸಲ್ಟ್ ಬರಬೇಕು, ಬೇಗನೆ ನಮ್ಮ ಪಾಸ್ಟ್ ಕರ್ಮಸ್ನೆಲ್ಲ ಕಳ್ಕೋಬೇಕು ಅಂದರೆ ಹೋಪೋನೋಪೋನೋ ಕ್ಲಾಸಸ್ನ ಜಾಯ್ನ್ ಆಗಿ ಆ ಪ್ರೇಯರ್ಸ್ನ, ಆ ಡೀಪ್ ಹೀಲಿಂಗ್ನ ನೀವು ಕಲ್ತ್ಕೊಂಡು ನಿಮ್ಮ ಲೈಫಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ನಮಸ್ಕಾರ. ಥ್ಯಾಂಕ್ ಯು. ಸ್ಯಾಟರ್ಡೆ ಎಲ್ಲರೂ ಮೀಟ್ ಆಗೋಣ ಆನ್ಲೈನ್ನಲ್ಲಿ 8 o'clock to 10 o'clock.